ಶ್ರೀ ಗುರುಭ್ಯೋ ನಮಃ. ಪಾದಾರ್ಥಂ ಉಪಸಂಹರತಿ ಅಣುಭಾಷ್ಯದ ತತ್ವಮಂಜರಿಯಲ್ಲಿ 165ನೇ ಗದ್ಯ ಭಾಗ ಇದು. 1ನೇ ಅಧ್ಯಾಯದ 3ನೇ ಪಾದದ ಸಮಾಪ್ತಿಯನ್ನ ಈ 165ನೇ ಗದ್ಯ ಭಾಗದಲ್ಲಿ ನಾವು ನೋಡ್ತೇವೆ. 1ನೇ ಅಧ್ಯಾಯದ 3ನೇ ಪಾದದಲ್ಲಿ ಒಟ್ಟಾರೆ ಏನು ಹೇಳಿದ್ದಾರೆ ಅಂತನ್ನೋದನ್ನೆಲ್ಲ ಈ ಗದ್ಯ ಭಾಗದಲ್ಲಿ ಹೇಳ್ತಾ ಇದ್ದಾರೆ. ತದನ್ಯತ್ರ ಚ ವಾಚಕೈ ಮುಖ್ಯತಃ ಸರ್ವಶಬ್ದೈಶ್ಚ ವಾಚ್ಯ ಏಕೋ ಜನಾರ್ದನ. ಇಷ್ಟನ್ನ ಆ ಅಣುಭಾಷ್ಯದಲ್ಲಿ ಆ ವಾಕ್ಯದ ರೂಪದಲ್ಲಿ ನಾವು ನೋಡ್ತೇವೆ. ತದನ್ಯತ್ರ ಚ ವಾಚಕೈ, ಭಗವಂತನನ್ನು ಮತ್ತೆ ಇತರರನ್ನು ಹೇಳ್ತಕ್ಕಂತಹ ಶಬ್ದಗಳು. ಅವೆಲ್ಲ ಶಬ್ದಗಳಿಂದಲೂ ಮುಖ್ಯವಾಗಿ ಭಗವಂತನೇ ವಾಚ್ಯ. ಮುಖ್ಯತಃ ಸರ್ವಶಬ್ದೈಶ್ಚ ಜನಾರ್ದನನೇ ವಾಚ್ಯನಾಗಿದ್ದಾನೆ ಅಂತ ಈಗ ಅದರ ತಾತ್ಪರ್ಯ. ಇಲ್ಲಿ ತದಿದಂ ತಂತ್ರಂ ಆವೃತ್ತಿರುವ ತದನ್ಯತ್ರ ಚ ವಾಚಕೈ ಮುಖ್ಯತಃ ಸರ್ವಶಬ್ದೈಶ್ಚ ವಾಚ್ಯ ಏಕಃ ಜನಾರ್ದನ ಅಂತೇನು ಇಷ್ಟು ಭಾಗ ಇದೆಯಲ್ಲ, ಇದನ್ನ ತಂತ್ರ ಅಂತ ಪರಿಗಣಿಸ್ಬೇಕು ಅಥವಾ ಆವೃತ್ತಿ ಅಂತ ಪರಿಗಣಿಸ್ಬೇಕು. ಈ ಹಿಂದೆ ಇದ್ರ ಬಗ್ಗೆ ಬಂದಿದೆ. ತಂತ್ರ ಅಂದ್ರೆ ಸಕೃದುಕ್ತಂ ಅನೇಕೋಪಕಾರಕಂ ತಂತ್ರಂ ಅಂತ. ಒಂದು ಬಾರಿ ಹೇಳಿದ ಒಂದು ವಿಷಯವನ್ನ ಅನೇಕ ಬಾರಿ ನಾವು ಉಪಯೋಗ ಮಾಡಿಕೊಳ್ಳುವುದಾದ್ರೆ ಅದು ತಂತ್ರ ಅಂತಾರೆ. ಈ ತದನ್ಯತ್ರ ಚ ವಾಚಕೈ ಅಂತ ಇಷ್ಟೇನು ಬಂತಲ್ಲ, ಇದ್ರ ಬಗ್ಗೆ ರಾಘವೇಂದ್ರ ಸ್ವಾಮಿಗಳೇ ಹಿಂದೆ ಇದನ್ನ ತಂತ್ರ ಅಂತ ಹೇಳಿದ್ದಾರೆ. ಅನೇಕ ಕಡೆ ಹಿಂದೆ ಮುಂದೆ ಬಂದದ್ದನ್ನು ಹಿಂದೆ ಬಂದದ್ದನ್ನು ಮುಂದೆಲ್ಲ ಉಪಯೋಗ ಮಾಡ್ಕೋಬೇಕು ಅಂತ ಅಲ್ಲಿ ಹಿಂದೆ ಬಂದಿದೆ ಈ ವಿಷಯ ಈಗಾಗಲೇ. ಆದ್ರಿಂದ ಇದೊಂದು ತಂತ್ರ. ಅಥವಾ ಆವೃತ್ತಿರುವ, ಇದೊಂದು ಆವೃತ್ತಿ ಅಂತ ಕೂಡ ಇಟ್ಕೋಬಹುದು. ಆವೃತ್ತಿ ಅಂದ್ರೆ ಹಿಂದೆ ಬಂದದನ್ನು ಮತ್ತೊಂದು ಬಾರಿ ಆ ವಾಕ್ಯವನ್ನೇ ನಾವು ರಿಪೀಟ್ ಮಾಡೋದು, ಅದಕ್ಕೆ ಆವೃತ್ತಿ ಅಂತಾರೆ. ವಸ್ತುತಃ ತಂತ್ರ ಮಾಡಿದ್ರು, ಆವೃತ್ತಿ ಮಾಡಿದ್ರು, ಇದನ್ನು ತಂತ್ರ ಅಂತ ಪರಿಗಣನೆ ಮಾಡಿದ್ರು, ಆವೃತ್ತಿ ಅಂತ ಪರಿಗಣನೆ ಮಾಡಿದ್ರು, ಅದ್ರ ಫಲಿತಾಂಶ ಒಂದೇನೆ. ಅನೇಕ ಬಾರಿ ಅದನ್ನು ಅರ್ಥ ಮಾಡ್ಕೊಳ್ಳುವುದಷ್ಟೇ, ಫಲಿತಾಂಶ ಒಂದೇನೆ. ಆದ್ರೆ ತಂತ್ರ ಅಂತ ಏನಿದೆಯಲ್ಲ, ಅಲ್ಲಿ ರಿಪೀಟೆನ್ಸ್ ಇಲ್ಲ. ಒಂದ್ಸರಿ ಹೇಳಿದ್ದನ್ನ ಒಂದೇ ಬಾರಿ ಹೇಳಿದ್ದನ್ನ ಅನೇಕ ಬಾರಿ ಉಪಯೋಗ ಮಾಡಿಕೊಳ್ಳುವುದಷ್ಟೇ, ಅರ್ಥ ಮಾಡಿಕೊಳ್ಳುವುದಷ್ಟೇ. ಆರ್ಥಿಕವಾಗಿ ಅದನ್ನು ಯೂಸ್ ಮಾಡಿಕೊಳ್ಳುವುದು. ಇನ್ನು ಸ್ವಲ್ಪ ವಿಸ್ತೃತವಾಗಿ ಹೇಳ್ಬೇಕಂದ್ರೆ ಇಂಟೆಲೆಕ್ಚುವಲಿ ಅದನ್ನೇ ಯುಟಿಲೈಸ್ ಮಾಡ್ಕೊಳ್ಳುವುದೇ ತಂತ್ರ. ಆವೃತ್ತಿ ಅಂದ್ರೆ ಆ ವಾಕ್ಯವನ್ನು ಮತ್ತೆ ರಿಪೀಟ್ ಮಾಡ್ಕೊಳ್ಳುವುದು, ರಿಪೀಟ್ ಮಾಡ್ಕೊಂಡು ಯೂಸ್ ಮಾಡೋದು, ಇಷ್ಟೇ ವ್ಯತ್ಯಾಸ. ಎರಡರದ್ದು ಫಲಿತಾಂಶ ಒಂದೇ. ಮತ್ತೆ ಇದರಲ್ಲೇನು ಅಷ್ಟೇನು ಮಹತ್ವದ ಅಂಶವನ್ನೇನು ರಾಘವೇಂದ್ರ ಸ್ವಾಮಿ ಹೇಳಿಲ್ಲ. ತದಿದಂ ತಂತ್ರ ಆವೃತ್ತಿರುವ ಅನ್ನೋಲ್ಲಿ ಅದನ್ನ ಕೆ ಟಿ ಪಾಂಡ್ರಂಗಿಯವರು ಅನುವಾದನೂ ಮಾಡಲಿಲ್ಲ. ಆದ್ರಿಂದ ಈ ತದಿದಂ ತಂತ್ರ ಆವೃತ್ತಿರುವ ಅನ್ನೋದಕ್ಕೆ ಹೆಚ್ಚೇನು ಬೆಲೆ ಕೊಡಬೇಕಾಗಿಲ್ಲ. ಒಂದು ಬಾರಿ ಹೇಳಿದ್ದನ್ನು ಬೌದ್ಧಿಕವಾಗಿ ಮತ್ತೊಂದು ಬಾರಿ ಉಪಯೋಗ ಮಾಡಿಕೊಳ್ಳುವುದು, ವಿಷಯವನ್ನೇ ಉಪಯೋಗ ಮಾಡಿಕೊಳ್ಳುವುದು. ವಾಕ್ಯ ಒಂದೇ ಬಾರಿ ಹೇಳಿದ್ದು ಅದು ತಂತ್ರ. ವಾಕ್ಯವನ್ನೇ 2 ಬಾರಿ ಆವೃತ್ತಿ ಮಾಡಿಕೊಂಡ್ರೆ ಅದನ್ನು ಆವೃತ್ತಿ ಅಂತಾರಷ್ಟೆ. ಪತಿತ್ವಾದಿ ಗುಣೇದ್ಯುಕ್ತ ಇತ್ಯಾಸ್ತಿ. ಪತಿತ್ವಾದಿ ಗುಣೇದ್ಯುಕ್ತ ಅಂತ ಏನು ಬಂದಿದೆಯಲ್ಲ, ಪತಿತ್ವಾದಿ ಗುಣೇದ್ಯುಕ್ತ ತದನ್ಯತ್ರ ಚ ವಾಚಕೈ ಅಂತ. ಆ ಪತಿತ್ವಾದಿ ಗುಣೇದ್ಯುಕ್ತ ಅಂತನ್ನೋದನ್ನ ಇಲ್ಲಿಯೂ ಈ ವಾಕ್ಯದಿಂದ, ಈ ಒಂದು ವಾಕ್ಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ಅದನ್ನು ಉಪಯೋಗ ಮಾಡ್ಕೋಬೇಕು. ಅದಿದ್ದೇ ಇದೆ ಇಲ್ಲಿ ಅಂತ ಅರ್ಥ. ಪತಿತ್ವಾದಿ ಗುಣೇದ್ಯುಕ್ತ ಜನಾರ್ದನ ತದನ್ಯತ್ರ ಚ ವಾಚಕೈ ಸರ್ವಶಬ್ದೈಶ್ಚ ಮುಖ್ಯತಃ ಏಕಃ ವಾಚ್ಯ ಅಂತ ಈಗ ಅರ್ಥ ಮಾಡ್ಕೋಬೇಕು. ಅತ್ರ ಆದಿಪದೇನ ಪ್ರಾಗುಕ್ತ ಸರ್ವಾಶ್ರಯತ್ವ ಪೂರ್ಣ ಗುಣತ್ವಾದಯ ಜೀವಾನ್ಯತ್ವಾಂತಾಶ್ಚ ಗುಣಾ ದೃಶ್ಯಂತೆ. ಪತಿತ್ವಾದಿ ಗುಣೇದ್ಯುಕ್ತ ಎಂಬಲ್ಲಿ ಆದಿಪದ ಇದೆಯಲ್ಲ, ಆದಿಪದದಿಂದ ಏನೇನನ್ನು ಪರಿಗ್ರಹಿಸಬೇಕು ಅಂತ ಪ್ರಶ್ನೆ ಬಂದ್ರೆ, ಹಿಂದೆ ಹೇಳಿದ ಸರ್ವಾಶ್ರಯತ್ವ ಗುಣ, ಪೂರ್ಣ ಗುಣತ್ವ ಗುಣ ಇತ್ಯಾದಿಗಳು ಬಂದಿದೆ ಹಿಂದೆ. ಅವೆಲ್ಲ ಗುಣಗಳ ಜೊತೆಗೆ ಈಗ ಕೊನೆಗೆ ಬಂದಿರುವಂತಹ ಗುಣ ಜೀವಾನ್ಯತ್ವ ಅನ್ನುವ ಗುಣ, ಜೀವನಿಗಿಂತ ಭಿನ್ನ ಪರಮಾತ್ಮ ಅನ್ನುವಂಥ ಗುಣ, ಇವೆಲ್ಲ ಗುಣಗಳನ್ನು ಕೂಡ ಇಲ್ಲಿ ಸ್ವೀಕರಿಸಬೇಕು. ಜೀವಾನ್ಯತ್ವ ಅಂತಹ ಅದನ್ನೇ ಕೊನೆ ಮಾಡಿಕೊಂಡು ಅಲ್ಲಿವರೆಗೆ
ಎಲ್ಲ ಗುಣಗಳನ್ನು ಪರಿಗ್ರಹಿಸಬೇಕು ಅಂತ ಅದರ ತಾತ್ಪರ್ಯ. ಅದರ ಒಟ್ಟಾರೆ ವಾಕ್ಯ ಜೋಡಣೆ ಹೇಗಾಯ್ತು ಅನ್ನೋದನ್ನ ಈಗ ತೋರಿಸ್ತಾರೆ ರಾಘವೇಂದ್ರ ಸ್ವಾಮಿಗಳು. ಯತಃ ಈ ಭಗವಂತ ಅದ ಆರಂಭದಲ್ಲಿ ಇಟ್ಕೋಬೇಕು. ಏನಾಗಿದ್ದಾನೆ ಅಂದ್ರೆ ಯತಃ ಪತಿತ್ವಾದಿ ಗುಣೇ ಯುಕ್ತ, ಪತಿತ್ವ ಮೊದಲಾದ ಗುಣಗಳಿಂದ ಕೂಡಿದವನವನು. ಆದ್ದರಿಂದ ತಸ್ಮಾತ್ ಆ ಕಾರಣದಿಂದ ತತ್ರ ಆ ಭಗವಂತನಲ್ಲಿ ಅನ್ಯತ್ರ ಚ ಭಗವಂತನಿಂದ ಭಿನ್ನವಾದ ಬೇರೆ ಸಂಗತಿಗಳಲ್ಲಿಯೂ ಕೂಡ ವಾಚಕವಾದ ಸರ್ವ ಶಬ್ದಗಳೇನಿವೆ, ನಾಮಾತ್ಮಕ ಶಬ್ದ ಲಿಂಗಾತ್ಮಕ ಶಬ್ದ ಅಂತ ಶಬ್ದಗಳು, ಅಂಥ ಉಭಯಾತ್ಮಕ ಶಬ್ದಗಳಿಂದ ಈ ಭಗವಂತನೇ ವಾಚ್ಯನಾಗಿದ್ದಾನೆ. ಉಭಯಾತ್ಮಕೈ ಕೇವಲ ಅನ್ಯತ್ರ ಪ್ರಸಿದ್ಧೈ, ಕೆಲವು ಬಾರಿ ಅನ್ಯತ್ರ ಪ್ರಸಿದ್ಧೈ ರೀತಿ ಇಚ್ಛಾರ್ಥ ತದನ್ಯತ್ರ ಚ ವಾಚಕೈ ಅಂತ ಹೇಳುವಾಗ ಭಗವಂತನನ್ನು ಹೇಳುವ ಶಬ್ದ ಮತ್ತು ಭಗವದ್ಗೀತರವನ್ನು ಹೇಳುವ ಶಬ್ದಗಳಿಂದಲೂ ವಾಚ್ಯ. ನಮಗೇ ಗೊತ್ತಿರುವಂತೆ ಭಗವಂತನಿಗೂ ವಾಚಕ ಇನ್ನಿತರರಿಗೂ ವಾಚಕ ಅಂತ ಏನು ಶಬ್ದಗಳಿವೆ ಅದನ್ನೂ ಭಗವದ್ವಾಚಕ ಅಂತ ತಿಳ್ಕೋಬೇಕು. ನಮಗೆ ಇದು ಭಗವಂತನ ವಾಚಕ ಅನ್ನೋದೇ ಗೊತ್ತಿಲ್ಲ, ಕೇವಲ ಇತರ ವಾಚಕವಾಗಿಯೇ ಅದು ಪ್ರಸಿದ್ಧವಾಗಿದೆ. ಮೊದಲನೇದಕ್ಕೂ ಎರಡನೇದಕ್ಕೂ ಇದು ವ್ಯತ್ಯಾಸ. ವಸ್ತುತಃ ನಮ್ಮ ದೃಷ್ಟಿಕೋನವನ್ನು ಪರಿಗ್ರಹ ಮಾಡದೇನೆ ಹೋದರೆ, ಜ್ಞಾನಿಗಳ ದೃಷ್ಟಿಕೋನವನ್ನೇ ಪರಿಗ್ರಹ ಮಾಡಿದರೆ ಎಲ್ಲವೂ ಭಗವಂತನಲ್ಲೇ ಪ್ರಸಿದ್ಧ. ಆದ್ರೆ ಇಲ್ಲಿ ಹೇಳ್ತಿರುವುದು ನಮ್ಮ ದೃಷ್ಟಿಕೋನವನ್ನು ಅವಲಂಬಿಸಿ, ನಮ್ಮ ದೃಷ್ಟಿಕೋನಕ್ಕೇನೆ ಗೋಚರ ಆಗುವಂತೆ ಭಗವಂತನಲ್ಲಿಯೂ ಕಂಡು ಬಂದಿದೆ. ನಮ್ಮ ಅಲ್ಪಜ್ಞಾನಕ್ಕೆ ಅದು ಗೋಚರವಾಗಿದೆ, ಬೇರೆದಕ್ಕೂ ವಾಚಕವಾಗಿದೆ. ಹೀಗೆ ಕೆಲವು ಶಬ್ದ ಮತ್ತೆ ನಮ್ಮ ಜ್ಞಾನಕ್ಕೆ ಗೋಚರ ಆಗಿರುವಂತೆ ಕೇವಲ ಬೇರೆ ಕಡೆ ಮಾತ್ರ ಪ್ರಸಿದ್ಧವಾಗಿರುವ ಶಬ್ದಗಳಿಂದಲೂ ಭಗವಂತನೇ ವಾಚ್ಯ. ಇದು ಚಕಾರಕ ಅರ್ಥ. ಮುಖ್ಯತಃ ಅಂದ್ರೆ ಮುಖ್ಯ ವೃತ್ತಿಯಿಂದ ಏಕಃ ಜನಾರ್ದನ ವಾಚ್ಯ, ಅವನೇ ವಾಚ್ಯನಾಗಿದ್ದಾನೆ ಅನ್ನೋದು ವಿಷ್ಣು ಅನ್ಯಶ್ಚ, ವಿಷ್ಣುವು ವಾಚ್ಯನಾಗಿದ್ದಾನೆ ಮತ್ತಾರೋ ಇನ್ನೂ ವಾಚ್ಯರಾಗಿದ್ದಾರೆ ಅಂತ ನಾವು ತಿಳ್ಕೋಬಾರ್ದು. ಇತಿ ಅನೇಕೆ ಇತ್ಯರ್ಥ. ವಿಷ್ಣು ಅನ್ಯಶ್ಚ ಇತಿ ಅನೇಕೆ, ಅನೇಕ ಜನರು ವಾಚ್ಯರಲ್ಲ, ಒಬ್ಬ ಭಗವಂತ ಮಾತ್ರ ವಾಚ್ಯ ಅಂತ ಅರ್ಥ. ಅಲ್ಲಿಗೆ ಬ್ರಹ್ಮಸೂತ್ರ ಭಾಷ್ಯದ 1ನೇ ಅಧ್ಯಾಯದ 3ನೇ ಪಾದ ಬ್ರಹ್ಮಸೂತ್ರ ಭಾಷ್ಯದಲ್ಲೂ ಸಮಾಪ್ತವಾಗಿದೆ, ಅಣುಭಾಷ್ಯದಲ್ಲಿ ಮತ್ತು ತತ್ವಮಂಜರಿಯಲ್ಲಿಯೂ ಕೂಡ ಈ ಭಾಗ ಸಮಾಪ್ತವಾಗಿದೆ.